पीछे अंदर परेशान है, अंदर का भी वीडियो देखो सर। मैं बाद में बात ಶಾಲೆಗೆ ಹೋದ ಹೆಣ್ಣು ಮಕ್ಕಳು ರಾತ್ರಿ 8 ಗಂಟೆಯಾದರೂ ಮನೆಗೆ ಬಂದಿಲ್ಲ. ಆತಂಕದಲ್ಲಿ ಹೆತ್ತವರು. ವೀಕ್ಷಕರೇ ನಮಸ್ಕಾರ. ನೇಷನ್ ನ್ಯೂಸ್ ಕ್ರೈಮ್ ವರದಿಗೆ ಸ್ವಾಗತ. ಸಾಮಾನ್ಯವಾಗಿ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ಮಾತ್ರ ಶಾಲಾ ಅವಧಿ ಇರುತ್ತದೆ. ಆದರೆ ಹುಬ್ಬಳ್ಳಿಯ ಕಾನ್ವೆಂಟ್ ಶಾಲೆಯೊಂದರಲ್ಲಿ ರಾತ್ರಿ 8 ಗಂಟೆಯಾದರೂ ಮಕ್ಕಳು ಶಾಲೆಯಲ್ಲಿಯೇ ಕುಳಿತುಕೊಂಡು ಕಲಿಯುವ ವಾತಾವರಣ ಸೃಷ್ಟಿಯಾಗಿದೆ. ಪಾಲಕರಿಗೆ ಯಾವುದೇ ಮುನ್ಸೂಚನೆ ನೀಡದೆ ವಿದ್ಯಾರ್ಥಿನಿಯರನ್ನ ರಾತ್ರಿ 8 ಆದರೂ ಶಾಲೆಯಲ್ಲಿ ಇರಿಸಿಕೊಂಡಿದ್ದಾರೆ. ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ಹೀಗೆ ಚಳಿಯಲ್ಲಿಯೇ ನಡುಗುತ್ತಾ ನೆಲದ ಮೇಲೆ ಕುಳಿತುಕೊಂಡು ಅಭ್ಯಾಸ ಮಾಡುತ್ತಿರುವ ಈ ಮಕ್ಕಳು ಯಾವುದೇ MBBS ಇಂಜಿನಿಯರಿಂಗ್ ಓದುವ ವಿದ್ಯಾರ್ಥಿಗಳಲ್ಲ. 7, 8, 9ನೇ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳಿಗಾಗಿ ತಂದೆ ತಾಯಂದಿರು ಶಾಲೆಗೆ ಓಡೋಡಿ ಬರುವುದನ್ನ, ಮಕ್ಕಳು ಅಳುವುದನ್ನ ನೋಡಿದರೆ ಯಾರಿಗಾದರೂ ಕರಳು ಚುರುಕೆನ್ನದೇ ಇರದು. ಶಾಲೆಗೆ ಹೋದ ಮಕ್ಕಳು ಸರಿಯಾದ ಸಮಯಕ್ಕೆ ಮನೆಗೆ ಬಾರದಿದ್ದರೆ ಯಾವುದೇ ಪೋಷಕರಲ್ಲಿ ಆತಂಕ ಉಂಟಾಗದೇ ಇರಲು ಸಾಧ್ಯವಿಲ್ಲ. ಅಂತಹ ಸಂದರ್ಭದಲ್ಲಿ ಪಾಲಕರ ಸ್ಥಿತಿ ಹೇಳಲಾಗದು. ಆ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಕೇಶವಾಪುರ ಕಾನ್ವೆಂಟ್ ಸ್ಕೂಲಿನ ವಿದ್ಯಾರ್ಥಿಗಳು ರಾತ್ರಿ 8 ಗಂಟೆಯಾದರೂ ಮನೆಗೆ ಬಾರದೇ ಇದ್ದಾಗ ಪಾಲಕರಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಈ ವಿಷಯದಿಂದ ಭಯಭೀತರಾದ ಪಾಲಕರು ಸ್ಕೂಲ್ ಗೇಟ್ನ ಮುಂದೆ 3 ತಾಸು ಕಾದು ಕುಳಿತಿದ್ದಾರೆ. ನಂತರ ಶಾಲಾ ಸಿಬ್ಬಂದಿ ವಿರುದ್ಧ ಕಿಡಿಕಾರಿದ್ದಾರೆ. ಶಾಲಾ ಸಿಬ್ಬಂದಿ ವರ್ಗದವರು ಶಿಕ್ಷಕಿಯರು ಪಾಲಕರಿಗೆ ಯಾವುದಕ್ಕೂ ಕ್ಯಾರಿ ಎನ್ನದೆ ಅಸಭ್ಯ ವರ್ತನೆ ಮಾಡುತ್ತಿದ್ದಾರೆ ಮತ್ತು ಯಾರಾದರೂ ಪಾಲಕರು ಶಿಕ್ಷಕಿಯರ ಮೇಲೆ ದೂರು ಕೊಟ್ಟರೆ ಅವರ ಮಕ್ಕಳನ್ನ ಗುರಿಯಾಗಿಸಿಕೊಂಡು ಅಭ್ಯಾಸದಲ್ಲಿ ಶಿಕ್ಷಣದಲ್ಲಿ ವಂಚನೆ ಮಾಡುತ್ತಾರೆ. ಇಷ್ಟೆಲ್ಲ ಆದರೂ ಇನ್ನುವರೆಗೂ ಶಿಕ್ಷಣ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ವಹಿಸಬೇಕು. ಕ್ರೈಮ್ ವರದಿ ಆಸಿಫ್ ಬಂಕಾಪುರ್, ನೇಷನ್ ನ್ಯೂಸ್ ಹುಬ್ಬಳ್ಳಿ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ. ಸರ್, ಏನ್ ಸರ್ ತೊಂದರೆ ಆಗಿದೆ ಕಾನ್ವೆಂಟ್ ಸ್ಕೂಲ್ ನಲ್ಲಿ ಅಂತ ಕೇಳಿಪಟ್ಟೆ. ಏನಾಗಿದೆ ಪ್ರಾಬ್ಲಮ್? ಸರ್ ಏನ್ರಿ ಸರ್, ಹುಡುಗರಿಗೆಲ್ಲ ಬಾಳ ಬರ್ಡನ್ ಮಾಡ್ತಾ ಇದಾರೆ. ಆ ಪ್ರಿನ್ಸಿಪಲ್ ಮೇಡಮ್ ಏನಿದಾರ ನೋಡ್ರಿ, ಸ್ಕೂಲ್ ಅವ್ರದ ನಡೆಸ್ತಾರ್ರಿ. ಯಾರು ನಮ್ ಪೇರೆಂಟ್ಸ್ ಹೇಳಿದ್ರು ಇಲ್ಲ, ಮತ್ ಪೇರೆಂಟ್ಸ್ ನಮ್ ಹುಡುಗರು ಕೇಳಿದ್ರು ಬ್ಯಾಡ ಪಪ್ಪ ನೀವು ಮಾತಾಡ್ಬೇಡ್ರಿ ನಮ್ಗೆ ಟಾರ್ಗೆಟ್ ಮಾಡ್ತಾರ ಅಂತ ಹೇಳ್ತಾರ. ಏನಾಗ್ಬಿಟ್ಟೈತಿ, ಫುಲ್ ಹರಾಸ್ಮೆಂಟ್. ಪಾಪ ಹುಡುಗರು ನಮ್ ಮುಂದೆ ಎಲ್ಲಾ ಹಾಳಾಕತ್ತಾವ. ಇಲ್ಲಿ ಮನಿಗ್ ಬಂದು ಎಲ್ಲಾ ಅಭ್ಯಾಸ ಮಾಡ್ರಿ, ಬೆಳಗ್ಗೆ ನಿಂತ ಮಾಡ್ಬೇಕ. ಮತ್ತ ಸ್ಕೂಲಿಗೆ 8 ಗಂಟೆಗೆ ಹೋದ್ರುನು ಸಾಯಂಕಾಲ ಲಘು ಬೆಳಂಗಿಲ್ಲ. 5:30 ಅಂತಾರ, 6 ಅಂತಾರ. ಇವತ್ತಂಕ ಪೂರಾ ಇದನ್ನ ಆಗ್ಬಿಡ್ಬಿಡ್ರಿ, ಬಹಳ ಡ್ರಾಮಾದಂಗ ಆಗ್ಬಿಡುತ್ತೆ. ಈಗ ಹೋಗ್ತೇವಿ, ಯಾರು ಬಿಡ್ರಿ ಸರ್ ನಮ್ ಹುಡುಗರು ಬೆಳಗ್ಗೆ ಏನ್ ತಿಂದಿಲ್ಲ ಮೇಡಮ್ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಕೇಳಲ್ಲ. ಇಲ್ಲ ನಿಮ್ ಹುಡುಗರು ಹಂಗ್ ಮಾಡಿಲ್ಲ ಹಿಂಗ್ ಮಾಡಿಲ್ಲ, ಅದಕ್ಕ ನಾ 8 ಗಂಟೆ ಮಟ್ಟ ಕಳ್ಸಂಗಿಲ್ಲ ಅಂತ ಹೇಳ್ತಾ ಇದ್ದಾಳೆ. ನಿಮ್ಮ ಒಪಿನಿಯನ್ ಏನಾದ್ರು ಕೇಳಿದ್ರಿ ಅವರು ಕುಂದರ್ಸ್ತಾರ ಅಂತ ಏನಾದ್ರು ನಿಮ್ಗೆ ಮಾಹಿತಿ ಕೊಟ್ಟು ಪರ್ಮಿಷನ್ ತಗೊಂಡಾರ? ಏನ್ ಪರ್ಮಿಷನ್ ಇಲ್ರಿ, ಬಳ ಬಳ ಟೆಕ್ ಅಂತ ಮೆಸೇಜ್ ಕಳಿಸ್ತಾರೆ. ಟುಡೇ ಸ್ಕೂಲ್ ಈಸ್ ಜಸ್ಟ್ ಲಿವಿಂಗ್ ಅಟ್ 6:30. ಐ ವಿಲ್ ನಾಟ್ ಲೀವ್ ಫಾರ್ ಅಪ್ ಟು 8:30. ಹೂ ವಿಲ್ ನಾಟ್ ಕಂಪ್ಲೀಟ್ ನೋ ಐ ವಿಲ್ ನಾಟ್ ಸೆಂಡ್ ದರ್ ಸ್ಟೂಡೆಂಟ್ಸ್ ಅಂತ ಹೇಳಿ ಮೆಸೇಜ್ ಹಾಕ್ಬಿಡೋದು. ಇಲ್ಲಿ ಸ್ಕೂಲ್ ನಮ್ಗ ಅನ್ಸತಿ ಆ ಸ್ಕೂಲ್ ಐತೋ ಏನ್ ಜೈಲರ್ ಕಾಯ್ದೆ ನಡೆಯತೈತೋ ಅನ್ನೋ ಗೊತ್ತಾಗೋಲ್ಲ. ಕೈದಿಗೆ ಹೋಗಿ ಹೆಂಗ ಪಾಪ ಹುಡುಗರು ಬೆಂಚ್ ಮ್ಯಾಗ ಕುಂಸಿರ್ಲ, ಈಗ ಕೆಳಗೆಲ್ಲ ಕುಂದ್ರಿಸಿ ಹಂಗ ಬರ್ಕೊಂತ ಕುಂತಾವ ಹುಡುಗರು. ಕೆಲವೊಂದ್ ಹುಡುಗರು ಹಾಳಾಗ್ ಚಲೋ ಮಾಡ್ಬಿಟ್ಟು. ಇಲ್ಲ, ಕೆಳಗೆ ಎದಕ್ ಕುಂದರ್ಸಿದ್ದಾರೆ ಸರ್? ಏನ್ ಪನಿಷ್ಮೆಂಟ್ ಅವ್ರಿಗೆ? ನಂಗ ಅನ್ಸತಿ ಅವ್ರ ಪನಿಷ್ಮೆಂಟ್ ಕೊಟ್ಟ ಹಂಗ ಬರ್ಸಾತಾರ ಅನ್ಸಾಕತೈತಿ ನಾನು ನೋಡಿದ್ರ. ಈಗ ಇಲ್ಲ, ಪನಿಷ್ಮೆಂಟ್ ಯಾಕೆ ಕೊಡ್ತಾ ಇದಾರೆ? ಪನಿಷ್ಮೆಂಟ್ ಅಂದ್ರೆ ಎಲ್ಲಾರಿಗೆ ಕುಂದರ್ಸಕತ್ತಾರ, ಇನ್ನ ಬರೀ ಪರ್ಟಿಕ್ಯುಲರ್ ಬ್ಯಾಚ್? ಪರ್ಟಿಕ್ಯುಲರ್ ಬ್ಯಾಚ್ ಎಲ್ಲ ABC ಬ್ಯಾಚ್ ಏನಿದೆ ಎಲ್ಲದಕ್ಕೂ ತಳ ಕುಂದ್ಸ್ಯಾರ. ಕೆಲವೊಂದು ಇದು ನಾವ್ ನೋಡಿದ್ವಿ. ಪೇರೆಂಟ್ಸ್ ಇವತ್ ಸ್ವಲ್ಪ ಎಲ್ಲಾ ಮಾತಾಡಿದ್ರು. ಎಷ್ಟು ಮಾತಾಡಿದ್ರು ಅವ್ರದೇ ಹೇಳ್ತಾರ, ನಿಮ್ ಸ್ಟೂಡೆಂಟ್ ಮಾಡಿಲ್ಲ, ನಾವ್ ಮಕ್ಳು ಕೊಡಾತೀವಿ. ಮನ್ಯಾಗೂ ಬರೀತಿದಾವ್ ಸರ್ ಹುಡುಗರು. ರಾತ್ರಿ 12:00 1 ಗಂಟೆ ಮಟ್ಟ ಬರೀತಾವ. ಇದು ಅದಕ್ಕೆ ಎಲ್ಲಾ ಪೇರೆಂಟ್ಸ್ ನಮ್ ತಲೆಗಟ್ಟೆ ಹೋಗಿ ಸ್ವಲ್ಪ ಇದನ್ನ ಮಾಡಿದ್ರು ನೋಡ್ರಿ ಸರ್, ರಿಕ್ವೆಸ್ಟ್ ಮಾಡಿದ್ರು. ಆಕೆ ಅಮ್ಮ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಆಕಿಂದ ಹೇಳ್ತಾ. ಪ್ರಿನ್ಸಿಪಲ್ ಅವರು ಬಂದು ಮಾತಾಡಿದಾರೆ ಸರ್ ನಿಮ್ಗೆ? ನೀವು ಎಲ್ಲರೂ ಹೋದ್ಮೇಲೆ ಗ್ರೂಪ್ ನಲ್ಲಿ ಮಾತಾಡಿದ್ರು, ಭಾಷಣ ಕೊಟ್ಟ ಮಾಡ್ತಾರ. ನೋಡ್, ಐ ವಿಲ್ ನಾಟ್ ಸೆಂಡ್ ಫಾರ್ ಎನಿಬಡಿ ಹೂ ವಿಲ್ ಕಂಪ್ಲೀಟ್, ಐ ವಿಲ್ ಸೆಂಡ್ ಫಾರ್ ದೆಮ್ ಓನ್ಲಿ ಅಂತ ಹೇಳ್ತಾರ. ಹುಡುಗರು ಬಡ ಪಾಪ ಹುಡುಗರು ಒಳಗ್ ಚಲೋ ಬಿಟ್ಟಾವು. ಓಕೆ ಸರ್, ಮೋಸ್ಟ್ಲಿ ನಂಗ ಅನಿಸಿದ್ರೆ ಅವ್ರ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಂಪ್ಲೀಟ್ ಮಾಡ್ಲಾರ್ದೆ ಅವ್ರಿಗೆ ಇದನ್ನ ಪ್ರೆಷರ್ ಹಾಕೈತಿ. ಆ ಪ್ರೆಷರ್ ಎಲ್ಲ ತೆಗೆದು ಸ್ಟೂಡೆಂಟ್ಸ್ ಮ್ಯಾಗ ಹಾಕ್ತಾ ಇದಾರ ಅವರು. ಓಕೆ 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 ಸರ್, ಥ್ಯಾಂಕ್ ಯು ಸರ್. ಓಕೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.